ಪಾಸ್ತಾ ಅಂತಂದರೆ ಅದರಲ್ಲೂ ಇಟಾಲಿಯನ್ ಡಿಶಸ್ ಅಂದರೆ ಯಾರಿಗೆಲ್ಲ ಇಷ್ಟ, ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಬೋದು. ಮೊದಲಿಗೆ ಬಿಸಿನೀರೇ ಇಟ್ಟು ಒಂಚೂರು ಎಣ್ಣೆ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬಿಸಿ ನೀರು ಕಾದ್ಮೇಲೆ ನೀವು ಪಾಸ್ತಾನ ಹಾಕಿ ಚೆನ್ನಾಗಿ ಕುದಿಸ್ಬೋದು. ನಾನು ಎಣ್ಣೆ ಹಾಕೋದು ಮರ್ತಿದ್ದೆ, ಹಾಗಾಗಿ ಆಮೇಲಾದರೂ ಹಾಕ್ಬೋದು. ಎಣ್ಣೆ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳಲ್ಲ ಪಾಸ್ತಾ, ಹಾಗಾಗಿ ಈ ರೀತಿ ಬಿಡಿ ಬಿಡಿ ಆಗುತ್ತೆ. ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕು. ಅಷ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ನಂತರ ತಕ್ಷಣ ಬಗ್ಸಿ ತಣ್ಣೀರನ್ನು ಹಾಕಿ ಇಟ್ಬಿಡಬೇಕು ಪಾಸ್ತಾಗೆ. ಆವಾಗ ನಿಮ್ಗೆ ಅಂಟ್ಕೊಳೋದಿಲ್ಲ. ನಂತರ ತರಕಾರಿ ಕಡಾಯಲ್ಲಿ ಯಾವ ಪಾಸ್ತಾ ಮಾಡ್ತೀರಾ ಆ ಕಡಾಯಲ್ಲಿ ನಿಮಗೆ ಬೇಸಿಕ್ ಆಗಿರೋಂಥ ತರಕಾರಿ ಕ್ಯಾಪ್ಸಿಕಮ್ಮು, ಕಾರ್ನ್ ಇದ್ದರೆ ಕಾರ್ನು ರುಚಿ ತುಂಬ ಇರುತ್ತೆ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕಾರ್ನು, ಬ್ರೊಕೋಲಿನ ನಾನು ಹಾಕಿದ್ದೀನಿ. ಬ್ರೊಕೋಲಿ ಇಲ್ಲ ಅಂತಂದ್ರೆ ಕಾಲಿಫ್ಲವರ್ ಹಾಕ್ಬೋದು, ಅಥವಾ ನಿಮ್ಗೆ ಏನು ಬೇಕೋ ಅದನ್ನು ಹಾಕ್ಕೋಬೋದು. ಬಟ್ ಯೂಶ್ವಲಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕಾರ್ನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಕೆಲವರು ಸಾಸ್ನ ಸಪ್ರೇಟಾಗಿ ಪ್ರಿಪೇರ್ ಮಾಡಿಕೊಂಡು ನಂತರ ಈ ತರಕಾರಿಗೆ ಬಗ್ಗಿಸ್ತಾರೆ. ನಾನು ಹೇಗೆ ಮಾಡಿದ್ರು ಒಂದೇ. ಸೊ ಅದಕ್ಕೆ ಒಂದು 2 ಕಪ್ಪಷ್ಟು ಹಾಲು, 1 ಕಪ್ ನೀರು, ಸ್ವಲ್ಪ ಚೀಸು, ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಒಂದು ಅರ್ಧ ಚಮಚ ಮೈದಾ ಹಿಟ್ಟು. ಸೊ ದಟ್ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಾಗಿ ಬರಲಿ ಅಂತ 1 ಕಪ್ ಪಾಸ್ತಾಗೆ ನೀವು 1.5 ಕಪ್ ಸಾಸ್ ಮಾಡ್ಕೋಬೇಕು. ಆವಾಗ ಗ್ರೇವಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಪಾಸ್ತಾ. ಹಾಗಾಗಿ ಸಾಸ್ ಯಾವಾಗಲೂ ಜಾಸ್ತಿ ಮಾಡ್ಕೊಳ್ಳಿ, ಸೊ ದಟ್ ಅದು ಕುದ್ದು ಚೆನ್ನಾಗಾಗುತ್ತೆ. ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟಿಪಿಕಲ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟ್ ರೆಡಿ ಆಗುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಎಂಜಾಯ್.